ಮುಂದೆ ಎಲ್ಲ ಬರೀ ದೀಪ ಇಡೋದ್ರ ಬದಲು ಈ ರೀತಿಯಾಗಿ ಅಲಂಕಾರ ಎಲ್ಲ ಮಾಡಿಟ್ರೆ ನೋಡೋಕ್ಕೂ ಚೆಂದ ಇರುತ್ತೆ. ನಮಸ್ಕಾರ ಮರ್ರೆ, ಹೆಂಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಇವಳೇನು ಗಮಟೆ ಕುಂಕುಮ ಅರ್ಶಿನ ಎಲ್ಲ ಹಿಡ್ಕೊಂಡು ಎಂತ ಮಾಡ್ತಾ ಇದ್ದಲ್ಲ ಅಂತ ನೋಡ್ತಾ ಇದ್ದೀರಾ? ಇನ್ನೇನು ನಾಳೆ ಭೀಮನ ಮಾಸ ಎಲ್ಲ ಮರ್ರೆ, ಪೂಜೆ ಗೀಜೆ ಎಲ್ಲ ಜೋರಿರುತ್ತೆ. ಹಾಗೆ ಇನ್ನು ಶ್ರಾವಣನೂ ಶುರು ಆಯಿತಾ. ದಿನಾ ಪೂಜೆ ಪುನಸ್ಕಾರ ಅಂತ ಹೆಣ್ಮಕ್ಳು ಮಾಡೇ ಮಾಡ್ತಾರೆ. ಹಾಗೆ ಪೂಜೆ ಮಾಡುವಾಗ ಕೆಲವೊಂದು ಅಲಂಕಾರ ಮಾಡಿದರೆ ಚೆಂದ ಇರುತ್ತಲ್ಲ ಪೂಜೆ. ಒಂದು ತಟ್ಟೆ ಬಳಸ್ಕೊಂಡು ಅಲಂಕಾರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಜಾಸ್ತಿ ವಸ್ತು ಏನು ಬೇಡ, ಕುಂಕುಮ ಮತ್ತು ಹೂವು ಜೊತೆಗೆ ಒಂದು ದೀಪ, ಹಾಗೆಯೇ ಗಮ್ ಟೇಪ್ ಬೇಕಾಯ್ತಾ. ಇದೆಲ್ಲ ಬಳಸ್ಕೊಂಡು ಒಂದು ತುಂಬ ಸರಳವಾಗಿ ಅಲಂಕಾರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದರಲ್ಲೂ ಈ ರೀತಿ ತಟ್ಟೆ ಇದೆಯಲ್ಲ, ಈ ತಟ್ಟೆನ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ತಟ್ಟೆಗೆ ಗಮ್ ಟೇಪ್ ಅಂಟಿಸ್ಕೋಬೇಕು ನೋಡಿ. ಹಿಂಗೆ ಗಮ್ ಟೇಪ್ ತಗೊಂಡು ಈ ಗಮ್ ಟೇಪನ್ನ ಈ ತಟ್ಟೆಗೆ ಅಂಟಿಸ್ಕೊಳ್ತೀನಿ. ಈ ತಟ್ಟೆಗೆ ಅಂತ ಗಮ್ ಟೇಪ್ ಅಂಟಿಸ್ತಿದ್ದೀರಾ ಅಂತ ಕೇಳ್ಬೋದು. ಇಲ್ಲಿ ಕುಂಕುಮ ಎಲ್ಲ ಒಟ್ಟಾಗಿ ಬರೋದಲ್ಲ, ಅದಕ್ಕೆ ಈ ರೀತಿಯಾಗಿ ಗಮ್ ಟೇಪನ್ನ ಅಂಟಿಸ್ತಿದ್ದೀನಿ ನೋಡಿ. ಈಗ ಉದ್ದಕ್ಕೊಂದು ಅಂಟಿಸಿದ್ದೀನಲ್ಲ, ಹೀಗೆ ಅಡ್ಡಕ್ಕೊಂದು ಅಂಟಿಸ್ಬೇಕು. 4 ಬದಿನೂ ಸಮ ಕಾಣಂಗೆ ಅಂಟಿಸ್ಬೇಕಾಯ್ತಾ. ಚೂರು ಹೆಚ್ಚು ಕಮ್ಮಿ ಆದರೆ ಏನು ಅಡ್ಡಿ ಇಲ್ಲ. ಅದೇ ನಮಗೆ 4 ಬದಿನ ಸಮ ಇದ್ದಂಗೆ ಅನಿಸಿದರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೋಡಿ. ಗಮ್ ಟೇಪ್ ಅಂಟಿಸಿ ಈಗ ತಟ್ಟೆ ರೆಡಿಯಾಗಿದೆ. ಇದಕ್ಕೆ ಕುಂಕುಮ ಎಲ್ಲ ಹಾಕಬೇಕು. ಹೇಗೆ ಹಾಕೋದಂತ ನಾನು ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ. ಈಗ ಈ ಥರ ಒಂದು ಕಾಫಿ ಸೋಸಣಿಗೆ ತಗೋಬೇಕು. ಸೋಸಣಿಗೆ ತಗೊಂಡು ಕುಂಕುಮ ಹಿಂಗೆ ಹಾಕ್ಬಿಟ್ಟು ನಿಧಾನ ಹಿಂಗೆ ಕುಂಕುಮ ಹಾಕಬೇಕು ನೋಡಿ. ಒಂದು ಬದಿಗೆ ಆಯಿತಾ. ಈಗ ಇನ್ನೊಂದು ಬದಿಗೆ ಹಾಕ್ತೀನಿ. ಹಾಗೆ ಎಲ್ಲ ಬದಿಗೂ ಹಾಕ್ತಾ ಹೋಗ್ಬೇಕು. ಮಕ್ಕಳು ಮರಿ ಈ ಕೆಲಸ ಮಾಡೋದಾದರೆ ಸೋಸಣಿಗೆ ಒಂದು ಚಂದ ತೊಳೆದಿಡಿ ಮಾರ್ರೆ. ಮತ್ತು ಅಮ್ಮ ಎಲ್ಲ ಕಾಫಿ ಸೋಸುವಾಗ ನಿಮ್ಮ ಜೊತೆ ಸೇರಿ ನನಗೂ ಸರಿ ಬೈತಾರೆ ಆಯಿತಾ. ನೋಡಿ ಹಿಂಗೆ ಚಂದ ಮಾಡಿ ಕುಂಕುಮ ಹಾಕ್ಕೋಬೇಕು ಎಲ್ಲ ಕಡೆನೂ, ಪೂರ್ತಿ ಎಲ್ಲ ಕಡೆ ಹಾಕೊಂಡ್ರೆ ಆಯ್ತು. ಈಗ ನೋಡಿ ಹಿಂಗೆ ಹಾಕೊಂಡಾದ್ರ ಮೇಲೆ ಈ ಗಮ್ ಟೇಪ್ ತೆಗಿಬೇಕೀಗ. ಈ ಗಮ್ ಟೇಪ್ನ ನಿಧಾನ ತೆಗಿಬೇಕು, ಗಡಿಬಿಡಿ ಮಾಡಬೇಡಿ ಆಯಿತಾ. ಜಾಗ್ರತೆ ಮಾಡಿ ತಕ್ಕೊಳ್ಳಿ ಆಯಿತಾ. ಗಮ್ ಟೇಪ್ ತೆಗೆದ್ಮೇಲೆ ಎಷ್ಟು ಚೆಂದ ಕಾಣುತ್ತಂತೇಳಿ. ಈಗ ಬದಿಯಲ್ಲೆಲ್ಲ ಕುಂಕುಮ ಅಂಟದಲ್ಲ, ಅದನ್ನು ನಿಧಾನ ಹಿಂಗೆ ತೆಗಿಬೇಕು. ನಾನು ಅಲಂಕಾರ ಮಾಡೋದಕ್ಕೆ ಇಲ್ಲಿ ಚೆಂಡು ಹೂನ ತಗೊಂಡಿದ್ದೀನಿ. ಇಲ್ಲಿ ಹಿಂಗೆ ಜೋಡಿಸ್ತೀನಿ ಆಯಿತಾ. ಹಿಂಗೆ ಜೋಡಿಸ್ಕೋಬೇಕು, ಚೆಂದ ಕಾಣುತ್ತವಾಗ. ಹಿಂಗೆ ನಾನು ತಗೊಂಡಾಗ ಹಿಂಗೆ ಬೇರೆ ಬೇರೆ ಬಣ್ಣದ ಹೂ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಎಂತ ಮಾಡಬೇಕಂದ್ರೆ ಮಧ್ಯಕ್ಕೊಂದು ದೀಪ ಇಟ್ಬಿಟ್ಟು ನೋಡಿ ಈ ಥರ ಅಲಂಕಾರ ಮಾಡಿದರೆ ಎಷ್ಟು ಚೆಂದ ಕಾಣುತ್ತಲ್ಲ. ದೇವ್ರ ಮುಂದೆ ಎಲ್ಲ ಬರೀ ದೀಪ ಇಡೋದ್ರ ಬದಲು ಈ ರೀತಿಯಾಗಿ ಅಲಂಕಾರ ಎಲ್ಲ ಮಾಡಿಟ್ರೆ ನೋಡೋಕ್ಕೂ ಚೆಂದ ಇರುತ್ತಲ್ಲ. ಮತ್ತು ಮನಸ್ಸಿಗೂ ಖುಷಿ ಇರುತ್ತೆ. ದೇವ್ರ ಮುಂದೆ ಎಲ್ಲ ಅಲಂಕಾರ ಮಾಡಿದರೆ ಎಲ್ಲ ಖುಷಿ ಅಲ್ವೇನ್ರಿ ಮನಸ್ಸಿಗೆ. ಚಿಕ್ಕ ತಟ್ಟೆಲೆಲ್ಲ ಮಾಡಿದರೆ ಬಾಗಿಲ ಹತ್ರನೂ ಎಲ್ಲ ಇಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಈ ಅಲಂಕಾರ ಇಷ್ಟ ಆಯ್ತಲ್ಲ. ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೇಲೂ ಮಾಡ್ಕೊಳ್ಳಿ. ಹಾಗೆಯೇ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತೇಳಿ. ಹಾಗೆ ನಿಮಗೆಲ್ಲರಿಗೂ ಮುಂಚಿತವಾಗಿ ಆಷಾಢ ಅಮಾವಾಸ್ಯೆಯ ಶುಭಾಶಯಗಳನ್ನು ಹೇಳ್ತಾ ಹೋಗಿ ಬರಲಾ. ನಮಸ್ಕಾರ.